ಗಾಂಧಿ ಮತ್ತೊಂದ್ಸಲ ಕೋರ್ಟ್ ಒಳಗ ತಪ್ಪಾಯ್ತು ಕ್ಷಮಿಸಿ ಬಿಡ್ರಿ ಅಂತ ಕೇಳ್ಯಾರ. ನನಗಷ್ಟೇ ಬಾಯಿ ಐತಿ ಅಂತ ರಾಹುಲ್ ಗಾಂಧಿ ಅವರು ಏನ್ ಬೇಕಾದ್ರೂ ಮಾತಾಡಿ ಆಮೇಲೆ ಸಾರಿ ಅಂತಾರ. 2 ವರ್ಷ ಜೈಲೊಳಗಿರ್ಬೇಕಾಗಿದ್ದ ಯುವರಾಜ ಬಚಾವ್ ಆಗಿದ್ದ ಒಂದು ಮಿಸ್ಟ್ರಿ. RSS ಬಗ್ಗೆ ಕೂಡ ಮಾತಾಡಿ ಚೀಮಾರಿ ಹಾಕಿಸ್ಕೊಂಡಿದ್ರು ಯುವ ನಾಯಕ ರಾಹುಲ್ ಗಾಂಧಿ. ಸುಳ್ಳು ಹೇಳೋ ಚಾಳಿಯನ್ನ ಇನ್ನರೇ ಬಿಡ್ತಾರೇನು ರಾಹುಲ್ ಗಾಂಧಿ? ಕಾಂಗ್ರೆಸ್ನ ಯುವರಾಜ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಮತ್ತೊಂದ್ಸಲ ಕೋರ್ಟ್ ಮುಂದೆ ಹೋಗಿ ಕೈ ಮುಗಿದು ನನ್ನಿಂದ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಯಾರ. ಅವರು ಸುಳ್ಳು ಹೇಳೋ ಬುದ್ಧಿನ ಅವರು ಕ್ಷಮೆ ಕೇಳೋ ಹಂಗ ಮಾಡೈತಿ. ಅದೇನು ಹೊಸದಲ್ಲ ಬಿಡ್ರಿ, ಏನ್ರಿ ನೀವೇನು ಅವ್ರು ಹೊಸದಾಗಿ ಕ್ಷಮೆ ಕೇಳ್ದಂಗೆ ಹೇಳಾಕತ್ತೀರಿ ಅಂತ ಕೇಳ್ಬೇಡ್ರಿ. ಅವ್ರಿಗೆ ರೂಢಿ ಆಗ್ಬಿಟ್ಟೈತಿ ಸಾರಿ ಸಾರಿ ಅಂತ ಹೇಳಿ. ಕೆಲವೊಮ್ಮೆ ಪಾರ್ಲಿಮೆಂಟ್ ಒಳಗೆ ಹೇಳ್ತಾರ, ಕೆಲವೊಮ್ಮೆ ಹೊರಗೆ ಹೇಳ್ತಾರ. ಆದ್ರ ಸಾಕಷ್ಟು ಬಾರಿ ಕೋರ್ಟ್ ಮುಂದೆ ತಪ್ಪಾಯ್ತು, ನನ್ನ ಹೇಳಿಕೆ ಮಿಸ್ ಆಗಿ ಬಂತು, ನಾಲ್ಗಿ ತಪ್ಪಿತು, ಬಾಯಿ ತಪ್ಪಿತು, ಮಾತಾಡೋ ರಭಸದಲ್ಲಿ ಬಂತು ಅಂತ ಹೇಳ್ಕೋತೇ ಇರ್ತಾರ. ಆದ್ರೆ ಇದಕ್ಕೆಲ್ಲ ಮೂಲ ಕಾರಣ ಸುಳ್ಳು ಹೇಳುವವರ ಚಾಳಿ. ಈ ಸಲ ಕಾರ್ತಿಕೇಯ ಸಿಂಗ್ ಚೌಹಾಣ್ ಅವರು 2018 ರಾಹುಲ್ ಗಾಂಧಿ ಅವರು ಹೇಳಿದ ಒಂದು ಹೇಳಿಕೆ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ರು. ಆ ವಿಚಾರಣೆ ಸಂಬಂಧವಾಗಿ ರಾಹುಲ್ ಗಾಂಧಿ ಅವರು ಈಗ ತಪ್ಪಾಯ್ತು ನಾನು ಹೇಳಿದ್ದು ಅಂತ ಕ್ಷಮೆ ಕೇಳ್ಯಾರ. ಅಂಥದ್ದು ಏನ್ ಹೇಳಿದ್ರು ರಾಹುಲ್ ಗಾಂಧಿ? ಈ ಕಾರ್ತಿಕೇಯ ಸಿಂಗ್ ಚೌಹಾಣ್ ಅವರು ಬೇರೆ ಯಾರೋ ಅಲ್ಲ, ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮಗ. 2018 ಪನಾಮಾ ಪೇಪರ್ ಕೇಸ್ ಒಳಗ ಇವರ ಕೈವಾಡ ಐತಿ ಅಂತ ರಾಹುಲ್ ಗಾಂಧಿ ಅವರು ಏನೋ ಇವ್ರ ಹತ್ರ ಸಾಕ್ಷಿ ಇರೋ ರೀತಿ ಹೇಳಿಬಿಟ್ಟಿದ್ರು. ಅದೇ ಕಾರ್ತಿಕೇಯ ಸಿಂಗ್ ಅವರು ಇವ್ರ ಮೇಲೆ ಕೇಸ್ ಹಾಕಿ ಈಗ ಕೋರ್ಟ್ ಮುಂದೆ ಸಾಬೀತಾಗಿ ಚೀಮಾರಿ ಹಾಕಿಸ್ಕೊಂಡು ನನ್ನಿಂದ ತಪ್ಪಾಯ್ತು ಅಂತ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳ್ಯಾರ. ರಾಹುಲ್ ಗಾಂಧಿ ಅವ್ರಿಗೆ ಅಯ್ಯೋ ಕ್ಷಮೆ ಕೇಳ್ಬಿಟ್ನಲ್ಲ ಅಂತ ಏನು ಅನ್ಸಿರೋದಿಲ್ಲ. ಯಾಕಂದ್ರೆ ಇದು ಹೊಸದಲ್ಲ. ಸಾಕಷ್ಟು ಕೇಸ್ ಒಳಗ ರಾಹುಲ್ ಗಾಂಧಿ ಅವರು ಸುಳ್ಳು ಆರೋಪ ಮಾಡಿ ಕ್ಯಾಮರಾ ಮುಂದೆ ಫೇಮಸ್ ಆಗಕ್ಕ ಏನೇನೋ ಹೇಳಿ ಕೋರ್ಟ್ ಒಳಗೆ ಹೋಗಿ ಸುಮ್ಮ ಸಾರಿ ಕೇಳಿ ಬಂದು ಬಿಡ್ತಾರ. ರೂಢಿಯಾಗಿಬಿಟ್ಟೈತಿ. ಇದೇ ರೀತಿ RSS ಬಗ್ಗೆ ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಆಗ್ಲೂ ಕೂಡ ಸಾರಿ ನನ್ನಿಂದ ತಪ್ಪಾಯ್ತು ಕ್ಷಮಿಸಿ ಬಿಡಿ ಅಂತ ಕೇಳ್ಕೊಂಡಿದ್ರು. ಏನ್ ಹೇಳಿಕೆ ಕೊಟ್ಟಿದ್ರು? ಮಹಾತ್ಮ ಗಾಂಧೀಜಿಯವರ ಹತ್ಯೆ ಒಳಗ RSS ಅವರ ಕೈವಾಡ ಐತಿ ಅಂತ ಹೇಳಿದ್ರು. ಕೋರ್ಟ್ ಒಳಗ ಪ್ರೂವ್ ಆಗಿತ್ತು RSS ಕೈವಾಡ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಒಳಗೆ ಏನೂ ಇಲ್ಲ ಅನ್ನೋದು. ಆದ್ರೂ ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಮತ್ತೆ ಹೋಗಿ ತಪ್ಪಾಯ್ತು, ಇದು ನನ್ನಿಂದ ಸ್ಲಿಪ್ ಆಗಿ ಬಂತು, ಬಾಯಿ ತಪ್ಪಿ ಹೇಳ್ಬಿಟ್ಟೆ, ತಪ್ಪಾಯ್ತು ಅಂತ ಕೇಳ್ಕೊಂಡು ಬಂದಿದ್ರು. ಅವಾಗೂ ಕೂಡ ಅದೇ ರಾಗ ಅದೇ ಹಾಡು ಮಾಡಿದ್ರು. ಇಲ್ಲಿ ಇನ್ನೊಂದು ನೆನಪೈತೇನ್ರಿ, ಸ್ವತಃ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಯುವರಾಜನೇ ಹೋಗಿ RSS ಬಗ್ಗೆ ಮಾತಾಡಿದ್ದಕ್ಕ, ಅದು ಮಹಾತ್ಮ ಗಾಂಧಿ ಹತ್ಯೆ ಒಳಗೆ RSS ಕೈವಾಡ ಐತಿ ಅಂತ ಹೇಳಿದ್ದಕ್ಕಾಗಿ ಕ್ಷಮೆ ಕೇಳಿದ್ರು ಅಂತ ಹೇಳಿದ್ರು. ಆದ್ರ ಈಗ ಕಾಂಗ್ರೆಸ್ ನಾಯಕರು ಯಾವಾಗ್ಲೂ ಒಂದೇ ಹಾಡು ಹಾಡ್ತಾರ. RSS ಅವರು ಮಹಾತ್ಮ ಗಾಂಧಿ ಅವರ ಹತ್ಯೆ ಮಾಡಿಸಿದವರು, ಕೋಮುವಾದಿಗಳು, ಏನೇನೇನೇನೋ ಅಂತಿರ್ತಾರ. ಆಕ್ಚುಲ್ ಆಗಿ ಸ್ವತಃ ಯುವರಾಜನೇ ತಪ್ಪಾಯ್ತು ಅಂತ ಕೇಳಿದ್ರು ಕೂಡ ಇವ್ರಿಗೆ ಇನ್ನ ತಕ ಅರ್ಥ ಆಗಲ್ತೆ ಏನ್ ಹೇಳ್ಬೇಕ್ರಿ. ಬಿಡ್ರಿ, ಅವ್ರ ಚಳಿ ಬಿಡುವುದಿಲ್ಲ. ರಾಹುಲ್ ಗಾಂಧಿ ಅವರು ದೇಶದ ಭದ್ರತೆ ವಿಷಯದಾಗೂ ಸಾಕಷ್ಟು ಸುಳ್ಳು ಹೇಳಿಕೆಗಳನ್ನ ಕೊಟ್ಟಿದ್ರು. ರಫೇಲ್ ವಿಷಯವಾಗಿ ರಾಹುಲ್ ಗಾಂಧಿ ಅವರು ಚೌಕಿದಾರ್ ಚೋರ್ ಹೇ ಅಂತ ಸುಪ್ರೀಂ ಕೋರ್ಟ್ ಹೇಳೈತಿ. ಯಾಕಂದ್ರ ರಫೇಲ್ ವಿಷಯದಾಗ ಸರ್ಕಾರ ತಪ್ಪು ಮಾಡೈತಿ, ಮೋದಿ ಅವ್ರನ್ನ ಬ್ಲೇಮ್ ಮಾಡ್ಕೋತಾ ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟೈತಿ ಅಂತ ರಾಹುಲ್ ಗಾಂಧಿ ಅವರು ಸಾಕ್ಷಿ ಇಲ್ಲದ ಹೇಳಿಬಿಟ್ಟಿದ್ರು. ಆಮೇಲೆ ಬಂದು ನನ್ನ ಹೇಳಿಕೆನ ಸುಪ್ರೀಂ ಕೋರ್ಟ್ ಹೇಳೈತಿ ಅಂತ ಹೇಳಿದ್ದಕ್ಕ ತಪ್ಪಾಯ್ತು ಅಂತ ಸಾರಿ ಕೇಳಿದ್ರು. ದೊಡ್ಡ ದೊಡ್ಡ ಆರೋಪ ಮಾಡೋದು, ಸಾಕ್ಷಿ ಇಲ್ಲದೆ ಮಾಡೋದು, ಆಮೇಲೆ ಬಂದು ತಪ್ಪಾಯ್ತು ಸಾರಿ ಅಂತ ಏನೂ ಆಗೇ ಇಲ್ಲ ಅನ್ನೋ ರೀತಿ ಎಲ್ಲ ಸುಮ್ಮಾಗ್ಬಿಡೋದು. ಮರ್ಯಾದೆ ಹೋಗುತ್ತಾ ಅನ್ನೋ ಒಂದೇ ಒಂದು ಭಯನೂ ಇಲ್ಲದ ಹೇಳಿಕೆ ಕೊಡೋದನ್ನ ರಾಹುಲ್ ಗಾಂಧಿ ಅವರು ನಿಲ್ಸಂಕ ಅನ್ನುವಲ್ರು. ಇದೆಲ್ಲದಕ್ಕಿಂತ ಒಂದು ಇಂಪಾರ್ಟೆಂಟ್ ಸ್ಟೋರಿ ಹೇಳ್ತೀನಿ ಕೇಳ್ರಿ. ರಾಹುಲ್ ಗಾಂಧಿ ಅವರು ಕೋಲಾರಕ್ಕೆ ಬಂದಿದ್ರು, ಕರ್ನಾಟಕಕ್ಕ. ಅವಾಗ ಒಂದು ಹೇಳಿಕೆ ಕೊಟ್ಟಿದ್ರು, ಮೋದಿ ಅನ್ನೋ ಅಡ್ಡ ಹೆಸರಿರ್ತೈತಲ್ಲ ಅವರೆಲ್ಲ ಕಳ್ಳರು, ಮೋದಿ ಸರ್ನೇಮ್ ಇಟ್ಕೊಂಡಿರೋರೆಲ್ಲ ಕಳ್ಳರು ಅಂತ ಹೇಳಿಬಿಟ್ರು. इन सब के नाम, इन सब चोरों के नाम मोदी 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 कैसे हैं? नीरव मोदी, ललित मोदी, नरेंद्र मोदी, और अभी थोड़ा ढूंढेंगे तो और बहुत सारे मोदी निकलेंगे. ಇದಕ್ಕ ಗುಜರಾತಿನ ಒಬ್ರು ಹೋಗಿ ಕೇಸ್ ಮಾಡಿದ್ರು ಗುಜರಾತ್ ಕೋರ್ಟ್ ಒಳಗ. ಆಮೇಲೆ ಇದು ಎಲ್ಲಿಗೆ ತಲುಪ್ತು ಗೊತ್ತೇನ್ರಿ? ಗುಜರಾತ್ ಹೈಕೋರ್ಟ್ ರಾಹುಲ್ ಗಾಂಧಿ ಅವರನ್ನ
2 ವರ್ಷ ಜೈಲು ಶಿಕ್ಷೆ ಆಗಬೇಕು ಅಂತ ಹೇಳಿಬಿಡ್ತು. ಇದು ಸುದ್ದಿ ಹೊರಗೆ ಬೀಳುತ್ತಿದ್ದಂಗನ ರಾಹುಲ್ ಗಾಂಧಿ ಅವ್ರನ್ನ ಸಂಸದ ಸ್ಥಾನದಿಂದ ಉಚ್ಚಾಟನೆ ಮಾಡಿಬಿಟ್ರು ಸ್ಪೀಕರ್. ಇಷ್ಟ ಆಗ್ತಿದ್ದಂಗ ರಾಹುಲ್ ಗಾಂಧಿ ಅವರು ಪಟಪಟ ಅಂತ ಹೋಗಿ ಸುಪ್ರೀಂ ಕೋರ್ಟ್ ಒಳಗ ಈ ಒಂದು ಆರ್ಡರ್ಗೆ ಸ್ಟೇ ತಂದ್ರು. ಅದಾದ್ಮೇಲೆ ಮತ್ತೆ ಸಂಸದ ಸ್ಥಾನ ವಾಪಸ್ ಸಿಕ್ತು. ಇಷ್ಟೆಲ್ಲ ಸರ್ಕಸ್ ಮಾಡಿಕೊಂಡು ನಾನೇ ಬಾಯ್ಬಿಟ್ಟು ಹೇಳಿದ್ದೀನಿ ಅಂತ ಒಪ್ಕೊಂಡ್ರೂ ಕೂಡ ನಾನೇನು ತಪ್ಪು ಹೇಳಿನಿ ಅಂತ ಮೊಂಡುವಾದ ಮಾಡಿದ್ರು. ಇಡೀ ದೇಶ ಎಲ್ಲ ಮಾತಾಡ್ತು, ಅಯ್ಯೋ ರಾಹುಲ್ ಗಾಂಧಿ ಅವ್ರನ್ನ 2 ವರ್ಷ ಜೈಲಿಗೆ ಹಾಕ್ಬಿಡ್ತಾರೇನು ಅಂತ. ಬಟ್ ಏನೋ ಸುಪ್ರೀಂ ಕೋರ್ಟ್ ದಯಾ ಕಟಾಕ್ಷದಿಂದ ಸ್ಟೇ ಬಂದು ಮತ್ತೆ ಸಂಸದರಾಗಿ ಮುಂದುವರೆದ್ರು. ಆದ್ರೂ ಸಾರಿ ಕೇಳಿಲ್ರಿ ಈ ಕೇಸ್ ಒಳಗ. ಬಟ್ ದೇಶಾದ್ಯಂತ ಮಾನ ಮರ್ಯಾದೆ ಹೋಗಿದ್ದಂದ್ರು ಖರೆ ಐತಿ. ಕೋರ್ಟ್ ಅಲ್ಲದಿದ್ದ ರಾಹುಲ್ ಗಾಂಧಿ ಅವರು ಖರೆ ಐತಿ. ಅಫಿಡವಿಟ್ ಸಲ್ಲಿಸಿ ಅದು ಸಲ್ಲಿಸಿ ಏನೇನೋ ಮಾಡಿದ್ರು, ಕ್ಷಮೆ ಮಾತ್ರ ಕೇಳಲಿಲ್ಲ. ಗೊತ್ತು ಹಿಡ್ಕೊಂಡ್ರು, ಅಯ್ಯೋ ನಾನು ಕ್ಷಮೆ ಕೇಳಿಲ್ಲ ನೋಡ್ರಿ ಅಂತ. ಬಟ್ ಬಾಕಿ ಎಲ್ಲರ ಕ್ಷಮೆ ಕೇಳಿ ಊರೆಲ್ಲ ಮರ್ಯಾದೆ ಹೋಗೈತಲ್ಲ, ಅದ್ರ ಬಗ್ಗೆ ಏನು? ಬಟ್ ರಾಹುಲ್ ಗಾಂಧಿಗೆ ಏನೂ ಫರಕ್ ಬೀಳುದಿಲ್ರಿ. ಇಷ್ಟೆಲ್ಲ ಆಗಿ ಈಗೆಲ್ಲ ಮುಗಿದು ಹೋಗೈತಿ ಬಿಡಪ್ಪ ಅಂತ ಅನ್ಕೊಂಡ್ರು ಕೂಡ ಇನ್ಯಾವುದಕ್ಕೂ ಇನ್ನೇನೋ ಹೇಳಿಬಿಡ್ತಾರ. ಮತ್ತೆ ಕೇಸ್ ಆಗ್ತೈತಿ, ಮತ್ತೆ ಕ್ಷಮೆ ಕೇಳ್ತಾರ. ಇದೇ ಮುಂದುವರಿತೈತಿ. ಇಷ್ಟೆಲ್ಲ ಆದ್ರೂ ರಾಹುಲ್ ಗಾಂಧಿ ಅವರು ತಮ್ಮ ಬುದ್ಧಿ ತಮ್ಮ ಚಟ ಬಿಡುವುದಿಲ್ಲ. 2 ವರ್ಷ ಜೈಲ್ ಆಗೋ ತಪ್ಪೈತಂದ್ರೂ ಕೂಡ ರಾಹುಲ್ ಗಾಂಧಿ ಅವರು ಮತ್ತೆ ಮಾತಾಡ್ತಾರ. ಎಲ್ಲಿ ತನಕ ತಮ್ಮ ಸಂಸದ ಸ್ಥಾನ ಹೋದ್ರೂ ಕೂಡ ಅದು ಅರ್ಥ ಆಗೋಲ್ಲ ಅನ್ನೋ ತನಕ ರಾಹುಲ್ ಗಾಂಧಿ ಅವರು ಹಿಂಗೇ ಇರ್ತಾರ.